ರಾಜ್ಯದ ಘನ ಸರ್ಕಾರದ ಮುಖ್ಯಮಂತ್ರಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಈಗಾಗಲೇ ಸುಮಾರು ಜನ ರೈತರು, ಕಾರ್ಮಿಕರು, ಯುವಕರು, ಸಾಹಿತಿಗಳು, ಚಿಂತಕರು ಅವ್ರ ಮೇಲೆ ಭಾಳ ನಂಬಿಕೆ ಇಟ್ಕೊಂಡು ನಾವೆಲ್ಲ ಇದ್ದೀವಿ. ಆದರೆ ನಮ್ಮ ನಿರೀಕ್ಷೆ ಏನಿದೆ ಸರ್, ಬೀದರ್ ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯದ ಕಲಾವಿದರು ಮತ್ತು ಸಾಹಿತಿಗಳಿಗೆ ಅವ್ರಿಗೋಸ್ಕರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಮತ್ತು ಪ್ರತಿ ಶಾಲೆಯಲ್ಲಿ ರಂಗ ಶಿಕ್ಷಕ ನೇಮಕ ಆಗಬೇಕು ಸರ್. ಈಗ ಸಂಸ್ಕೃತಿ, ಸಾಹಿತ್ಯ, ಕಲೆ ಹಾಳಾಗ್ತಾ ಇರೋದ್ರಿಂದ ಶಾಲೆಯಲ್ಲಿ ಕೇವಲ ಬೇರೆ ಬೇರೆ ಚಟುವಟಿಕೆ ನಡೀತಾ ಇರೋದ್ರಿಂದ ಪ್ರತಿ ಶಾಲೆಯಲ್ಲಿ ಒಬ್ಬ ರಂಗ ಶಿಕ್ಷಕ ನೇಮಕ ಆಗಬೇಕು. ಪ್ರತಿ ಶಾಲೆಯಲ್ಲಿ ಒಬ್ಬ ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಡ್ತಕ್ಕಂಥ ಕಲಾವಿದ ನೇಮಕ ಆಗಬೇಕು. ಮತ್ತು ನಮ್ಮ ಭಾಗಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊತೀವಿ. ನಮ್ಮಲ್ಲಿ ಈಗಾಗಲೇ ಜನಪದ ವಿಶ್ವವಿದ್ಯಾಲಯ ಇದೆ. ಅದನ್ನು ಮುಚ್ಚೋಗಿ 1 ವರ್ಷ ಆಯಿತು. ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಓಪನ್ ಆಗಬೇಕಂತಕ್ಕಂಥ ಚರ್ಚೆ ಆಯಿತು. ಅದು ಕುಲಪತಿಗಳಿಗೂ ಮನವಿ ಮಾಡ್ಕೊಂಡಿದ್ವಿ. ಮಾನ್ಯ ಸಚಿವರಿಗೆ ಕೂಡ ಗಮನಕ್ಕೆ ತರ್ತಕ್ಕಂಥಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಯವ್ರ ಗಮನಕ್ಕೆ, ಜಿಲ್ಲಾಧಿಕಾರಿನೂ ಕೂಡ ಅದಕ್ಕೆ ವಿಸಿಟ್ ಮಾಡಿ ಓಪನ್ ಮಾಡೋಣ ಅಂತಕ್ಕಂಥದ್ದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ನಾವು ವಿನಂತಿ ಮಾಡ್ಕೊತಾ ಇದ್ವಿ. ನಮ್ಮ ಭಾಗಕ್ಕೆ ಹೆಚ್ಚಿನ ನಿರೀಕ್ಷೆಯಿಂದ ಬಜೆಟ್ ಘೋಷಣೆ ಮಾಡ್ತಾರಂತಕ್ಕಂಥ ನಂಗೆ ನಿರೀಕ್ಷೆ ಇದೆ. ಅದಕ್ಕಾಗಿ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ನನ್ನ ಭಾವನೆ ಸರ್. ನನ್ನ ಹೆಸರು ವಿಜಯಕುಮಾರ್ ಸೋನಾರೆ. ನಾನು ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರಿದ್ದೀನಿ ಸರ್. ಎಲ್ಲ ಈ ಜಿಲ್ಲೆದಾಗ ಮಕ್ಕಳೆಲ್ಲ ಕೂಲಿ ನಾಲಿ ದಂಧೆ ಮಾಡಿ ಮಕ್ಕಳಿಗೆಲ್ಲ ಓದಿಸಿ ತೋಲ್ ಪರಿಶನ್ ಶಾಲಾ ಫೀಲ ಎಲ್ಲ ಮಾಡ್ಕೊಂಡ್ರ. ಆ ಮಕ್ಕಳಿಗೆ ತೋಲ್ ಪರಿಶನ್ ಆಗ್ಲತ್ತದ. ಈಗ ಈ ಕರ್ನಾಟಕ ಬೀದರ್ ಈ ಏನಾರ ಕಾಂಗ್ರೆಸ್ದವ್ರು ಏನಾರ ಸಪೋರ್ಟ್ ಮಾಡಿದ್ರೆ ಮಕ್ಕಳು ಮುಂದೆ ಉದ್ಧಾರ ಆಯ್ತಾರೆ, ಇಲ್ಲದ್ರೆ ಉದ್ಧಾರ ಆಗಲ್ಲ ಸರ್. ಅವರ ಫ್ಯಾಕ್ಟ್ರಿ ಅವರ ಬೀದರ್ಗೆ ಏನಾರ ಮಾಡಿದ್ರಂದ್ರೆ ಮಕ್ಕಳು ಬದುಕ್ತಾಪಲ್ಲೇ ಶಕ್ತಿ ಇರ್ತದೆ ಸರ್. ಈ ಕೂಲಿ ಮಕ್ಕಳು ತಾಯಿ ತಂದೆ ಕೂಲಿ ಕಷ್ಟ ಮಾಡಿ ಓದಿಸ್ದೇವು. ಹಾಂ, ಮಕ್ಕಳದು ವಯಸ್ಸಾಗ್ಲತ್ತದ, ನೌಕರಿ ಇಲ್ಲ, ಏನು ಮಾಡ್ಬೇಕು ಹೇಳ್ರಿ. ಹಾಂ, ಓಟೆ ಆಗ್ಲತ್ತದ್ರಿ. 2,000 ಕೊಟ್ಟು ಅದು ಓಟೆ ಮಾಡತ್ತಾರ ಆಯ್ತು. ಹಾಂ ರೀ ಸರ್, ಫ್ಯಾಕ್ಟ್ರಿದಾಗಳು ಯಾವಾರ ಕೊಟ್ರಂದ್ರೆ ಮಕ್ಕಳು ಓದ್ಕೋತಾವ, ಅದು ದಂಧೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಮಕ್ಕಳು ಅವ್ರದ್ದು ಏನಾರ ಮುಂದಿನ ಉದ್ದ ಆಯ್ತದ ಅಂತ ತಿಳ್ಕೊರು ಉದ್ದಾರ. ಇಲ್ಲದ್ರೆ ಅವು ಮಕ್ಕಳು ಹಿಂಗೆ ಓದಿ ಮನೆಗೆ ಕುಂತಿ ಅವು ಅಲ್ಲೇ ಮುದುಕರಾಗೋಯ್ತಾವ. ಮಕ್ಕಳಿಗೆ ಯಾವ ಹೆಣ್ರಿ ಮಕ್ಕಳು ಮದುವೆ ಯಾರು ಕೊಡ್ತಾವೆ ಹೇಳ್ರಿ? ಹೆಣ್ಮಕ್ಳು ಯಾರು ಕೊಡ್ತಾವೆ? ನಿನ್ಗೆ ಏನದಪ್ಪ ಅಂತ ಕೇಳತ್ತಾರ. ಈಗ ಅವು ಏನಾರ ಕೆಲಸದ ಮ್ಯಾಗ ಇದ್ದೀರಿ ಅಂದರೆ ಹೆಣ್ಮಕ್ಳು ಮಕ್ಕಳು ಅವ್ರಿಗೆ ಮದುವೆ ಮಾಡಕ್ಕೆ ರೊಕ್ಕ ಏನಾರ ಕೊಡ್ತಾರೆ ಅಂತ ತಿಳ್ಕೊರಿ ಅವ್ರಿಗೆ. ಹಾಂ, ಅವ್ರ ಮಕ್ಕಳು ಅವ್ರಿಗೆ ಆಯ್ತಾವ್ರಿ ಸರ್. ಈ ಗರೀಬ್ ಮಂದಿ ಮಕ್ಕಳು ಹೆಂಗೆ ಮಾಡ್ಬೇಕು ಹೇಳ್ರಿ? ಹಾಂ ರೀ ಸರ್, ನಮ್ಮ ಹೆಸರು ಲಕ್ಷ್ಮಣ ಅದ ರೀ ಸರ್. ಕರ್ನಾಟಕದ ಘನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಾಳೆ ಬಜೆಟ್ ಮಂಡನೆ ಇದೆ. ಆ ಬಜೆಟ್ ಮಂಡನೆಯಲ್ಲಿ ನಮ್ಮ ಮಹಿಳೆಯರಿಗಿರ್ಬೋದು, ವಿಶೇಷಚೇತನರಿಗಿರ್ಬೋದು, ಅದು ಯಾವುದೇ ಕಾರಣಕ್ಕೆ ನಮಗೆ ಅನುಕೂಲ ಆಗ್ತಾ ಇಲ್ಲ. ಬರೀ ನಮ್ಮದೊಂದು ಪೇಪರಲ್ಲಿ ಟೈಟಲ್ ಕೊಟ್ಟಿದ ಹಾಗೆ ಹೇಳಿಕೆ ಮೇಲೆ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಮಹಿಳೆಯರ ಅಭಿವೃದ್ಧಿ ಆಗಬೇಕು, ನಮ್ಮ ವಿಶೇಷಚೇತನರ ಅಭಿವೃದ್ಧಿ ಆಗ್ಬೇಕಂದ್ರೆ ವಿಶೇಷಚೇತನರ ಸೌಲಭ್ಯಗಳು ವಿಶೇಷಚೇತನರಿಗೆ ಮುಟ್ತಾ ಇಲ್ಲ. ನಿಜವಾದ ವಿಶೇಷಚೇತನರು ಯಾರು ಅಂತ ಅದಾರ ಅಂಥವ್ರು ಮನೆಗೆ ಕುಂತಾರ. ನಕಲಿ ವಿಕಲಚೇತನರು ಯಾರು ಅದಾರ ಅವ್ರು ಅಂಥವ್ರು ಫಾಯ್ದಾ ತಗೋತಾ ಇದ್ದಾರೆ. ಮಹಿಳೆಯರು ಸಾಕಷ್ಟು ಎಜುಕೇಷನ್ ಮಾಡಿ ಕೆಲವೊಬ್ಬರು ಮನೆಯಲ್ಲಿ, ಎಲ್ಲರೂ ಸಾವ್ಕಾರ ಮನೆಯಲ್ಲೇ ಹುಟ್ಟಿರಲ್ಲ, ಬಡ್ರ ಮನೆಯಲ್ಲಿ ಭಾಳ ಜನ ಹುಟ್ಟಿ ಒಳ್ಳೆ ಎಜುಕೇಷನ್ ಮಾಡ್ಯಾರ. ಆಮೇಲೆ ಅವರಿಗೆ ಉದ್ಯೋಗ ಪಡ್ಕೋಬೇಕಂದ್ರೂ ತುಂಬ ಕಷ್ಟ ಆಗ್ಲತ್ತದ. ನಮ್ಮ ಬೀದರ್ದಲ್ಲಿ ಯಾವುದೇ ಒಂದು ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅಥವಾ ಅವರಿಗೆ ಸ್ವಯಂ ಉದ್ಯೋಗ ಸಲುವಾಗಿ ಅವರ ಸ್ವಸಹಾಯ ಗುಂಪು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರೂಪ್ ಮಾಡ್ಬೋದು. ಗ್ರೂಪ್ ಮಾಡಿದರೂ ಹೋಸಲ ಎಲ್ಲ ಭಾಳಷ್ಟು ಸಂಘ ಸಂಸ್ಥೆಗಳಿಗೆ ಸಬ್ಸಿಡಿ ಲೋನು ಅದು ಇದೆಲ್ಲ ಭಾಳಷ್ಟು ಇರ್ತಿತ್ತು. ಬಟ್ ಈ ಸಲ ಸಬ್ಸಿಡಿನೇ ಇಲ್ಲ. ನಾವು ಹೆಂಗೆ ಮಾಡಬೇಕು ಅಂತ ಮಹಿಳೆಯರು ಭಾಳ ಸಮಸ್ಯೆದಲ್ಲಿದ್ದಾರೆ. ಬೆಂಗಳೂರು ಸೈಡ್ ಹೆಂಗೆ ಕೆಲವೊಂದು ಗಾರ್ಮೆಂಟ್ಸ್ಗಳರ ಜನ ಬದುಕ್ತಾರೆ. ನಮ್ಮ ಬೀದರ್ದಾಗ ಎಷ್ಟೋ ಓದಿ ಬರ್ದು ಮನ್ಯಾಗ ಕುಂತಿ ಅವ್ರಿಗೆ ಒಂದು ಕೆಲಸ ಮಾಡ್ಬೇಕಂದ್ರೆ ಗಾರ್ಮೆಂಟ್ಸ್ ಇಲ್ಲ. ಹೋದ್ರೆ ಅದೇ ಬಂದು ಮನ್ಯಾಗ ಭಾಂಡೆ ಬಟ್ಟೆ 2 ಮಾಡೋದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ನಮ್ಮ ಬೀದರ್ದಾಗ. ಹಿಂಗಾದಾಗಿ ಲಾಸ್ಟ್ ಕೊನೆ ನಮ್ಮ ಬೀದರ್ ಜಿಲ್ಲೆ ಅಂತ ಹೇಳ್ತಾರೆ, ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಾರೆ. ನಮ್ಮ ಬೀದರ್ ಹಿಂದುಳಿದ ಜಿಲ್ಲೆದಾಗ ಯಾವುದೇ ಇಬ್ಬರು ಸಚಿವರು ಅದಾರ. ಅವ್ರಿಗೆ ಬೆಂಗಳೂರಿನಲ್ಲಿ ಎಲ್ಲ ಕಣ್ಣಿಲ್ ತಾವು ಎಲ್ಲ ನೋಡ್ಕೊಂಡು ಬರ್ತಾರೆ. ಆದರೆ ನಮ್ಮ ಬೀದರ್ ಅಭಿವೃದ್ಧಿ ಮಾಡ್ಬೇಕಂತ ಅವರು ಇಚ್ಛೆ ಅದನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ನಾವು ಮನವಿ ಮಾಡ್ಕೋತಾ ಇದ್ದೇವೆ ನಮ್ಮ ಇಬ್ಬರು ಸಚಿವರಿಗೂ. ತಾವೆಲ್ಲ ಕಡೆ ಓಡಾಡಿ ಎಲ್ಲ ಮಹಿಳೆಯರ ಅಭಿವೃದ್ಧಿ ಅವ್ರು ಕಣ್ಣಿಲ್ ನೋಡ್ತಾ ಇದ್ದಾರೆ. ನಮ್ಮ ಬೀದರ್ ಜನನೂ ಅಭಿವೃದ್ಧಿ ಆಗಲಿ, ನಮ್ಮ ಮಹಿಳೆಯರ ಅಭಿವೃದ್ಧಿ ಆಗಲಿ, ಅಂಗವಿಕಲರ ಅಭಿವೃದ್ಧಿ ಆಗಲಿ ಅಂಥೇಳಿ ನನಗೊಂದು ಅನಿಸಿಕೆ ಇದೆ. ಮಾಡ್ತಾರೆ ಅಂತ ಭರವಸೆನೇ ಇದೆ. ಮಾಡ್ಬೇಕಂತೇಳಿ ನನ್ನೊಂದು ಆಸೆ ಇದೆ. ಮಂಗಲ ಮರ್ಕಲೆ. ಸಿದ್ದರಾಮಯ್ಯನವರಿಂದ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬೀದರ್ ಜಿಲ್ಲೆಯ ಏನು ಹೊಸ ತಾಲೂಕುಗಳಾಗಿ ಸುಮಾರು ವರ್ಷಗಳು ಕಳೆದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಸುಮಾರು ವರ್ಷಗಳು ಕಳೆದರೂ ಕೂಡ ಅಲ್ಲಿ ಕೆಲವೊಂದು ಕಚೇರಿಗಳು ಕೂಡ ಇಲ್ಲ. ಹೀಗಾಗಿ ಈ ಬರ್ತಕ್ಕಂಥ ಅಧಿವೇಶನದಲ್ಲಿ, ಇದು ಬಜೆಟ್ ಅಧಿವೇಶನದಲ್ಲಿ ಚುಡುಗುಪ್ಪ ಆಗಿರ್ಬೋದು, ಹುಲ್ಸೂರು ಆಗಿರ್ಬೋದು, ಕಮಲ್ನಗರ ಆಗಿರ್ಬೋದು, ಈ ತಾಲೂಕುಗಳಿಗೆ ವಿಶೇಷವಾಗಿ ಅನುದಾನ ಬಿಡುಗಡೆ ಮಾಡಬೇಕು. ಹಾಗೆ ಅತಿ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥ ಬೀದರ್ ಜಿಲ್ಲೆಗೆ
ವಿಶೇಷವಾದ ಅನುದಾನ ಬಿಡುಗಡೆ ಮಾಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವು ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳಬೇಕು. ಯಾಕಂದರೆ ಹೆಸರಿಗಷ್ಟೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಬೀದರ್ ಜಿಲ್ಲೆಗೆ ವಿಶೇಷ ಒತ್ತು ಕೊಟ್ಟು ಬಜೆಟ್ ಏನದನ್ನು ಮೀಸಲಿಡಬೇಕು ಅಂಥೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಕೈಗಾರಿಕಾ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು. ಯಾಕಂದರೆ ಇಲ್ಲಿಂದ ಯುವಕರು ಅದೆಷ್ಟೋ ಯುವಕರು ಬೇರೆ ಕಡೆ ಗುಳ್ಳೆ ಹೋಗ್ತಾ ಇದ್ದಾರೆ. ಆ ಗುಳ್ಳೆ ಏನಾದ್ರು ಹೋಗ್ತಕ್ಕಂಥದ್ದು ಏನಾದ್ರು ತಪ್ಪಿಸಬೇಕು. ಇಲ್ಲೇ ಅಭಿವೃದ್ಧಿ ಏನಾದ್ರು ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಿ ಉದ್ಯೋಗ ಕಲ್ಪಿಸ್ಕೊಡ್ಬೇಕು. ಇಲ್ಲಿನ ಯುವಕರಿಗೆ ಸಹಾಯ ಮಾಡಬೇಕಂತೇಳಿ ಮನೆಯಲ್ಲಿ ಮನವಿ ಮಾಡ್ತೀನಿ ಸರ್. ಕಮಲಾಕರ್ ಹೆಗಡೆ ಸರ್.